ಇದ್ದಾರೆ ಅಂತ ಅವನು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಶತ್ರುಗಳಿರುವ ಜಾಗಕ್ಕೆ ಬಂದಾಯಿತು, ಇನ್ನೇನು ಯಾವುದೇ ಕ್ಷಣದಲ್ಲಿ ಯುದ್ಧ ನಡೀಬೋದು, ಆದ್ದರಿಂದ ರಾತ್ರಿಯೆಲ್ಲ ನಾವು ಎಚ್ಚರವಾಗಿರಬೇಕು ಅಂತ ಟೆಮುಜಿನ್ ಕಡೆಯವರು ಅಂದ್ಕೊಳ್ತಾರೆ. ಆದರೆ ಟೆಮುಜಿನ್ ಏನು ಮಾಡ್ತಾನಂದರೆ ತನ್ನ ಸೈನಿಕರಿಗೆಲ್ಲ ಇವತ್ತು ರಾತ್ರಿ ನೀವು ಚೆನ್ನಾಗಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾನೆ. ಇನ್ನೊಂದು ವಿಷಯ ಅವನು ಹೇಳ್ತಾನೆ, ಏನು ಅಂದರೆ ತುಂಬ ಚಳಿ ಇದೆ, ಆದ್ದರಿಂದ ನೀವೆಲ್ಲ ಏನು ಮಾಡಿ ಅಂದರೆ ಬೆಂಕಿಯನ್ನು ಹಾಕಿ ಅಲ್ಲಿ ಚಳಿ ಕಾಯಿಸ್ಕೊಳ್ಳಿ ಅಂತ ಹೇಳ್ತಾನೆ. ಇನ್ನೊಂದು ವಿಷಯ ಅವನು ಏನು ಹೇಳ್ತಾನಂದರೆ 5-6 ಜನ ಸೇರಿಕೊಂಡು ಒಂದು ಕಡೆ ಬೆಂಕಿ ಮಾಡಿ ನೀವು ಕೂರಬೇಡಿ, ಒಬ್ಬೊಬ್ಬರು 5-5 ಕಡೆ ಬೆಂಕಿ ಇಟ್ಕೊಂಡು ಚಳಿ ಕಾಯಿಸ್ಕೊಳ್ಳಿ ಅಂತ ಹೇಳ್ತಾನೆ. ಅವ್ರಿಗೆ ಇದು ಅರ್ಥ ಆಗೋದಿಲ್ಲ ಏನು ಅಂತ. ಸರಿ ಅಂತ ಅದೇ ರೀತಿ ಮಾಡ್ತಾರೆ. ಈ ನೈಮನ್ಗಳು ಏನು ಮಾಡ್ತಾರಂದರೆ ಟೆಮುಜಿನ್ ಕಡೆಯವರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ರಾತ್ರಿ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡ್ತಾರೆ. ಮೇಲ್ಗಡೆ ಆಕಾಶದಲ್ಲಿ ನಕ್ಷತ್ರಗಳು, ಕೆಳಗಡೆ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಏನಂದರೆ ಬಹುಸಂಖ್ಯೆಯಲ್ಲಿ ಈ ಬೆಂಕಿಯ ನಕ್ಷತ್ರಗಳ ಥರ ಕಾಣ್ತಾ ಇದೆ ಕೆಳಗಡೆ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ, ಏನು ಇಷ್ಟೊಂದು ಜನ ಸೈನಿಕರಿದ್ದಾರಾ ಟೆಮುಜಿನ್ ಹತ್ರ ಅಂತ. ನೋಡಿ ಕೆಲವರಿಗೆಲ್ಲ ಭಯನ ಆಗೋಗುತ್ತೆ, ಇಷ್ಟು ಅಸಂಖ್ಯಾತ ಸೈನಿಕರಿದ್ದಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಅಂದ್ಬಿಟ್ಟು ಕೆಲವರೆಲ್ಲ ಹೆದರ್ಕೊಂಡು ಆ ರಾತ್ರಿನೇ ಆ ಯುದ್ಧದ ಮಾಡೋದು ಬೇಡ ಅಂತ ಹೊರಟೋದ್ರು ಅಂತ ಚರಿತ್ರೆ ಹೇಳ್ತಾ ಇದೆ. ಇನ್ನೊಂದು ವಿಷಯ ಏನು ಅಂದರೆ ಈ ರೀತಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋದವರು ಅಲ್ಲಿ ರಾತ್ರಿಯಲ್ಲಿ ಸರಿಯಾಗಿ ದಾರಿ ಕಾಣದೆ ಕುದುರೆಯೊಂದಿಗೆ ಬೆಟ್ಟದ ಕೆಳಗಡೆ ಬಿದ್ದು ಸತ್ತೋದ್ರು ಅಂತ ದಾಖಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಸರಿ, ಬೆಳಗಾಗೋದಕ್ಕಿಂತ ಮುಂಚೆ ಟೆಮುಜಿನ್ ಏನು ಮಾಡ್ತಾನಂದರೆ ತನ್ನ ಸೇನೆಯನ್ನೆಲ್ಲ ರಣರಂಗಕ್ಕೆ ಕರ್ಕೊಂಡು ಹೋಗ್ತಾನೆ. ಏಕೆ ಅಂದರೆ ಒಂದು ವೇಳೆ ಸೂರ್ಯ ಉದಯ ಆದಮೇಲೆ ನಾವು ರಣರಂಗಕ್ಕೆ ಹೋದರೆ ಈ ಶತ್ರುಗಳಿಗೆ ನಮ್ಮ ಚಲನವಲನಗಳೆಲ್ಲ ಗೊತ್ತಾಗ್ಬಿಡುತ್ತೆ, ಹಾಗೂ ನಮ್ಮ ಸಂಖ್ಯೆ ಏನಿದೆ ಸೈನ್ಯದ ಸಂಖ್ಯೆ ಅದೂ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅವನು ಇನ್ನೂ ಬೆಳಗಾಗೋದಕ್ಕೆ ಮುಂಚೆನೇ ತನ್ನ ಸೈನ್ಯವನ್ನೆಲ್ಲ ಬೇರೆ ಬೇರೆ ಪಂಗಡಗಳಾಗಿ ಕಳಿಸ್ತಾನೆ. ಅವನೇನು ಹೇಳ್ತಾನಂದರೆ ನೀವೆಲ್ಲ ಬೇರೆ ಬೇರೆ ದಿಕ್ಕುಗಳಿಂದ ಬಂದು ರಣರಂಗವನ್ನು ಸೇರ್ಕೊಬೇಕು ಅಂತ ಹೇಳ್ತಾನೆ. ಈಗ ಬೇರೆ ಬೇರೆ ಕಡೆಯಿಂದ ಎಲ್ಲ ಈ ಟೆಮುಜಿನ್ನ ಸೈನಿಕರು ಬರ್ತಾ ಇದ್ದಾರೆ, ಬಂದು ರಣರಂಗದಲ್ಲಿ ಸೇರಿಕೊಳ್ತಾರೆ. ಇವರು ಒಬ್ಬರಿಂದ ಒಬ್ಬರು ನಿಲ್ಲೋದಿಲ್ಲ, ಆದಷ್ಟು ಉದ್ದವಾಗಿ ನಿಂತ್ಕೊಳ್ತಾರೆ. ಅಲ್ಲಿ ದೂರದಲ್ಲಿ ಮೈಲುಗಟ್ಟಲೆ ದೂರದಲ್ಲಿ ಜಮುಕಾ ಮತ್ತು ನೈಮನ್ ಪಡೆಯವರು ಆ ಬೆಟ್ಟಗಳಿಂದ ತಮ್ಮ ಪಡೆಯೊಂದಿಗೆ ಇಳಿತಾನೇ ಇದ್ದಾರೆ. ಯಾಕಂದರೆ ಅಷ್ಟು ದೊಡ್ಡ ಪಡೆ ಅವ್ರದ್ದು. ಟೆಮುಜಿನ್ ನೋಡ್ತಾ ಇದ್ದಾನೆ, ಅವನು ಯುದ್ಧಕ್ಕೆ ಏನೇನು ಬೇಕೋ ಆ ಯೋಜನೆಗಳನ್ನೆಲ್ಲ ರೂಪಿಸ್ತಾ ಇದ್ದಾನೆ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.